ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರ್ತವ್ಯ ಲೋಪ ಚಿಕ್ಕಮಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು. ಹಲವು ಕೆಲಸಗಳಲ್ಲಿ ಲೋಪ ಕಂಡ ಬೆನ್ನಲ್ಲೇ ಈಗ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು. ಚಿಕ್ಕಮಗಳೂರು ಪಿಎಸ್ಐ ರೇಣುಕಾ ಪ್ರಸಾದ್ ಅಮಾನತು ಆಗಿರುವಂತದ್ದು. ಅಮಾನತುಗೊಳಿಸಿ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಆದೇಶವನ್ನ ಮಾಡಿರುವಂತದ್ದು. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಠಾಣೆಯಲ್ಲಿ ಓಓಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಪಿಎಸ್ಐ ಸಚಿವ ಕೆಜೆ ಜಾರ್ಜ್ ಭಾಷಣಕ್ಕೆ ಅಡ್ಡಿಪಡಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪ ಎಸಗಿದ್ದ ಆರೋಪ ಕೇಳಿ ಬಂದಿತ್ತು. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದೆ ಲೋಪವನ್ನ ಹಿನ್ನೆಲೆ ಈಗ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಕರ್ತವ್ಯ ಲೋಪ ಚಿಕ್ಕಮಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು. ಹಲವು ಕೆಲಸಗಳಲ್ಲಿ ಲೋಪ ಕಂಡಿರುವ ಬೆನ್ನಲ್ಲೇ ಈಗ ಪಿಎಸ್ಐ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಲಾಗಿದೆ. ಚಿಕ್ಕಮಗಳೂರು ಪಿಎಸ್ಐ ರೇಣುಕಾ ಪ್ರಸಾದ್ ಅವರನ್ನ ಅಮಾನತುಗೊಳಿಸಲಾಗಿರುವಂತದ್ದು. ಅಮಾನತುಗೊಳಿಸಿ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಆದೇಶವನ್ನ ಹೊರಡಿಸಿರುವಂತದ್ದು. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಠಾಣೆಯಲ್ಲಿ ಓಓಡಿಯಲ್ಲಿ ಕರ್ತವ್ಯವನ್ನ ಪಿಎಸ್ಐ ನಿರ್ವಹಿಸ್ತಾ ಇದ್ರು. ಸಚಿವ ಕೆಜೆ ಜಾರ್ಜ್ ಭಾಷಣಕ್ಕೆ ಅಡ್ಡಪಡಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪ ಎಸಗಿದ್ದ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದ ಲೋಪಕ್ಕೆ ಈಗ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕರ್ತವ್ಯ ಲೋಪ ಆಗಿರುವ ಬೆನ್ನಲ್ಲೇ ಚಿಕ್ಕಮಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು. ಹಲವು ಕೆಲಸಗಳಲ್ಲಿ ಲೋಪ ಕಂಡ ಬೆನ್ನಲ್ಲೇ ಸಸ್ಪೆಂಡ್ ಮಾಡಲಾಗಿದೆ. ಚಿಕ್ಕಮಗಳೂರು ಪಿಎಸ್ಐ ರೇಣುಕಾ ಪ್ರಸಾದ್ ಅಮಾನತು ಮಾಡಲಾಗಿರುವಂತದ್ದು. ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅಮಾನತುಗೊಳಿಸಲಾಗಿರುವಂತದ್ದು. ಅಮಿತ್ ಸಿಂಗ್ ಅಮಾನತಿನ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಠಾಣೆಯಲ್ಲಿ ಓಓಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಪಿಎಸ್ಐ. ಇನ್ನು ಸಚಿವ ಕೆಜೆ ಜಾರ್ಜ್ ಭಾಷಣಕ್ಕೆ ಅಡ್ಡಿಪಡಿಸಲಾಗಿತ್ತು ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ರೆಕಾರ್ಡ್ ನಿರ್ವಹಣೆಯಲ್ಲೂ ಕೂಡ ಲೋಪ ಕಂಡು ಬಂದಿತ್ತು. ಈ ಒಂದು ಆರೋಪದಡಿ ಈಗ ಸರಿಯಾದ ಸಮಯಕ್ಕೆ ಕೂಡ ಕೆಲಸಕ್ಕೆ ಬಾರದೇ ಇರುವ ಲೋಪದ ಬೆನ್ನಲ್ಲೇ ಈಗ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರೇಣುಕಾ ಪ್ರಸಾದ್ ನನ್ನ ಅಮಾನತುಪಡಿಸಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಗೆ ಓಓಡಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ರೇಣುಕಾ ಪ್ರಸಾದ್ ಅಮಾನತುಗೊಂಡ ಇನ್ಸ್ಪೆಕ್ಟರ್ ಆಗಿರುವಂತದ್ದು. ಸಚಿವ ಕೆಜೆ ಜಾರ್ಜ್ ಭಾಷಣಕ್ಕೆ ಅಡ್ಡಿ ಪ್ರಕರಣ ಹಾಗೆ ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪ ಹಾಗೂ ಕೆಲಸಕ್ಕೆ ತಡವಾಗಿ ಬರುವುದರಿಂದ ಅಮಾನತುಗೊಳಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ರೇಣುಕಾ ಪ್ರಸಾದ್ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅಮಾನತಿನ ಆದೇಶವನ್ನ ಹೊರಡಿಸಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ನಾನು ಜನರ ಪರವಾಗಿ 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 ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ
ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನನಗೂ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನನಗೂ ರಾಜಕೀಯ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನನಗೂ ರಾಜಕೀಯ ನಾನು ಜನರ ಪರವಾಗಿ ಚಿಕ್ಕಮಗಳೂರು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಇನ್ಸ್ಪೆಕ್ಟರ್ ಈಗ ಸಸ್ಪೆಂಡ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ರಾಜೇಶ್ ಜಾಯಿನ್ ಆಗಿದ್ದಾರೆ. ರಾಜೇಶ್, ಹಿನ್ನೆಲೆ ಈಗ ಚಿಕ್ಕಮಗಳೂರಿನ ಇನ್ಸ್ಪೆಕ್ಟರ್ ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಮಿತ್, ನಿನ್ನೆ ದಿನ ಹಲೋ ಹೇಳಿ ರಾಜೇಶ್. ಮಾನ್ಯ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜಾರ್ಜ್ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಹೌದು. ನಿನ್ನೆ ಬೆಳಿಗ್ಗೆ ಕಡೂರು ತಾಲೂಕು ಒಂದು ವಸತಿ ಶಾಲೆ ಉದ್ಘಾಟನೆ ಆಗಿದ ತಕ್ಷಣ ಚಿಕ್ಕಮಗಳೂರು ಜಿಲ್ಲೆ ಜನಸಂಪರ್ಕ ಸಭೆ ಅಂತೇಳಿ ಕಡೂರು ತಾಲೂಕಲ್ಲಿ ಮಾಡಿರ್ತಾರೆ. ಆ ಜನಸಂಪರ್ಕ ಸಭೆ ಮುಗಿದ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಕ್ಕಲಿಗರ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಅದು ಕೆ ಜಾರ್ಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುತ್ತೆ. ಅವ್ರ ಭಾಷಣ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ತುಂಬಾ ಈ ಪಬ್ಲಿಕ್ಸ್ ಗಿಂತ ತುಂಬಾ ಅಡ್ಡಿಪಡಿಸ್ತಾರೆ. ಅಲ್ಲಿ ಆ ಠಾಣೆ ವ್ಯಾಪ್ತಿ ಚಿಕ್ಕಮಗಳೂರು ಜಿಲ್ಲೆ ನಗರ ಠಾಣೆ ಓಡಿ ಡ್ಯೂಟಿ ಇನ್ಸ್ಪೆಕ್ಟರ್ ರೇಣುಕರ ಪ್ರಸಾದ್ ಆ ಕರ್ತವ್ಯ ಅವ್ರು ನಿರ್ವಹಣೆ ಮಾಡಿದಲ್ಲಿ ವಿಫಲ ಆಗಿರ್ತಾರ ಅವರು. ಅಂದ್ರೆ ಒಬ್ರು ಸರ್ಕಾರ ಒಬ್ಬ ಮಿನಿಸ್ಟರ್ ಇದಾರ ಅಂದ್ರೂ ಅವರು ಸ್ಪಾಟ್ ಅಲ್ಲಿ ಇರಲ್ಲ. ರೇಣುಕರ ಪ್ರಸಾದ್ ಅವರು ಅವ್ರಿಲ್ಲ ಅಂದ್ರೆ ಅವ್ರ ಕೆಳಗಡೆ ಇರೋ ಅಧಿಕಾರಿಗಳು ಯಾವ ತರ ಡ್ಯೂಟಿ ಮಾಡ್ತಾರೆ? ಈ ತರ ರೇಣುಕರ ಪ್ರಸಾದ್ ತುಂಬಾ ಆರೋಪಗಳು ಇದೆ ಅಮಿತ್ ಅವರೇ, ತುಂಬಾ ಆರೋಪಗಳಿದೆ. ಕರ್ತವ್ಯ ಲೋಪ ಅಂತ ಹೇಳಿ ಇದೊಂದೇ ಅಲ್ಲ, ತುಂಬಾ ಕಾರಣಗಳು ಕೊಟ್ಟಿದ್ದಾರೆ. ಹಾಗಾಗಿ ಪಶ್ಚಿಮ ವಲಯ ಮಂಗಳೂರು IGP ಅಮಿತ್ ಸಿಂಗ್ ಅವರು ತುಂಬಾ ಕಾರಣಗಳು ಪತ್ತೆ ಹಚ್ಚಿ ಇವ್ರನ್ನ ಅಮಾನತ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ದಿನದವರೆಗೂ ಅಮಾನತನ್ನ ಮಾಡಲಾಗಿದೆ? ಹಾಗೆ ತಾವು ಹೇಳ್ತಾ ಇದ್ರಿ ಏನು, ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ KJ ಜಾರ್ಜ್ ಅವರ ಭಾಷಣ ಇರುವಂತಹ ಸಮಯದಲ್ಲಿ ಕೂಡ ಇವ್ರು ಇರ್ಲಿಲ್ಲ, ಎಲ್ಲೋ ಹೋಗಿದ್ರು ಎಂಬುದಾಗಿ. ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ರು, ಅದ್ರ ಕಾರಣ, ಅದ್ರ ಬಗ್ಗೆ ಏನಾದ್ರು ಹಿರಿಯ ಅಧಿಕಾರಿಗಳೇನಾದ್ರು ಕೇಳಿದ್ರಾ? ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಮಿತ್ ಅವ್ರೆ. ಅಮಾನತ್ ಆಗಿದೆ ಇವ್ರ ಮೇಲೆ. ಅಂದ್ರೆ ಇದೊಂದೇ ಸರ್ಕಾರಿ ಇದಂತ ಅಲ್ಲ, ಸರ್ಕಾರಿ ಒಂದು 6 ಮಂತ್ ಇಂದ ಯಾವ್ದೇ ಸರ್ಕಾರಿ ಕಾರ್ಯಕ್ರಮ ಆದ್ರೂ ಅಲ್ಲಿ ಅವ್ರು ಹಾಜರಿರಲ್ವಂತೆ. ಅದರ ಕರ್ತವ್ಯ ಲೋಪ, ಸರ್ಕಾರದ ಕೆಲಸಕ್ಕೆ ಇವರು ಈ ತರ ಲೋಪ ಮಾಡಿದ್ಮೇಲೆ ಪಬ್ಲಿಕ್ ಕೆಲಸನ ಯಾವ ತರ ಮಾಡ್ತಾರೆ ಅಂತ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು. ಹಲವು ಕೆಲಸಗಳಲ್ಲಿ ಲೋಪವನ್ನ ಕಂಡ ಬೆನ್ನಲ್ಲೇ ಈಗ ಚಿಕ್ಕಮಗಳೂರು PSI ಆಗಿರುವಂತಹ ರೇಣುಕಾ ಪ್ರಸಾದ್ ಅವರನ್ನ ಅಮಾನತುಗೊಳಿಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಅಮಾನತನ ಆದೇಶವನ್ನ ಹೊರಡಿಸಿದ್ರು. ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ರೇಣುಕಾ ಪ್ರಸಾದ್ ಅವರು ಠಾಣೆಯಲ್ಲಿ OODಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು PSI ಸಚಿವ KJ ಜಾರ್ಜ್ ಭಾಷಣಕ್ಕೂ ಕೂಡ ಅಡ್ಡಿಪಡಿಸಿದ್ರು. ಮತ್ತೆ ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪಗಳು ಕಂಡು ಬರ್ತಾ ಇತ್ತು. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದೇ ಇರುವಂತಹ ಲೋಪಗಳು ಕೂಡ ಕಂಡು ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಸಸ್ಪೆಂಡ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನನಗೂ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ಕರ್ತವ್ಯ ಲೋಪ
ಚಿಕ್ಕಮಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು ಹಲವು ಕೆಲಸಗಳಲ್ಲಿ ಲೋಪವನ್ನ ಕಂಡ ಬೆನ್ನಲ್ಲೇ ಈಗ ಚಿಕ್ಕಮಗಳೂರು PSI ಆಗಿರುವಂತಹ ರೇಣುಕಾ ಪ್ರಸಾದ್ ಅವರನ್ನ ಅಮಾನತುಗೊಳಿಸಲಾಗಿದೆ. ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಅಮಾನತನ್ನಗೊಳಿಸಿರುವಂತಹ ಆದೇಶ ಕಂಡು ಬಂದಿರುವಂತದ್ದು. ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು, OODಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು PSI ಸಚಿವ KJ ಜಾರ್ಜ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಇನ್ನು ರೆಕಾರ್ಡ್ ನಿರ್ವಹಣೆಯಲ್ಲಿ ಲೋಪಗಳು ಕೂಡ ಕಂಡು ಬರ್ತಾ ಇತ್ತು. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದೇ ಇರುವಂತಹ ಲೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಮಾಡಿದ್ರೆ ನನಗೂ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ನಾನು ಜನರ ಪರವಾಗಿ ರಾಜಕೀಯ ಮಾಡಿದ್ರೆ ನನಗೂ ನಾನು ಜನರ